ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ಇದೇನು ಎಲ್ರಿಗೂ ಗೊತ್ತಿದೆ ಏನು ಅಂತೇಳಿ ಹಾಗಲಕಾಯಿ. ಸೊ ಇದರಿಂದ ಒಂದು ರೆಸಿಪಿ ಮಾಡ್ತೀನಿ ಆಯ್ತಾ. ಪಲ್ಯ ಉಪ್ಪು ಹುಳಿ ಖಾರ ಸಿಹಿ ಸಖತ್ತಾಗಿರುತ್ತೆ ಊಟ ಮಾಡಕ್ಕೆ. ಹಂಗೆ ನಂಚ್ಕೊಂಡು ಹಂಗೆ ತಿನ್ಬೋದು, ಒಳ್ಳೆ ಉಪ್ಪಿನಕಾಯಿ ತರ ಇರುತ್ತೆ. ಸೊ ಇದ್ರ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ತರ ಕ್ಲೀನ್ ಮಾಡಿ ತಕೊಳ್ಬೇಕಾಯ್ತಾ, ಯಾಕಂದ್ರೆ ಇದ್ರ ಮೇಲ್ಗಡೆ ಒಳ್ಳೆ ಗುಳ್ಳೆ ಗುಳ್ಳೆ ತರ ಇರುತ್ತಲ್ಲ, ಇದನ್ನೆಲ್ಲ ನೀಟಾಗಿ ಹೆಚ್ಕೊಂಡು ತಕೊಳ್ಬೇಕು. ಇಲ್ದಿದ್ರೆ ಕಹಿ ತರ ಆಗುತ್ತೆ. ಸೊ ಈ ತರ ನೀಟಾಗಿ ತಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಸಣ್ಣ ಕಟ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂತೇಳಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಆಯ್ತಾ. ಅಂದ್ರೆ ಒಂದ್ 2-3 ಸಾರಿ ತೊಳ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಒಂದ್ ಚಮಚ ಉಪ್ಪು ಹಾಕೋಣ. ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಡೋಣ. ಆವಾಗ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಇನ್ನೊಂದ್ಸರಿ ತೊಳೆದು ಆಮೇಲೆ ಇದನ್ನ ಪಲ್ಯ ಮಾಡೋಣ. ನೋಡಿ ಉಪ್ಪು ಆ್ಯಡ್ ಮಾಡಿದೆ ಆಯ್ತಾ. ಒಂದೇ ಚಮಚ ಸಾಕು. ಇದು ಉಪ್ಪು ಹಾಕಿದ ತಕ್ಷಣ ನೀರು ಬಿಡುತ್ತೆ ಆಯ್ತಾ, ಕಹಿ ನೀರು ತುಂಬಾ ಬಿಡುತ್ತೆ. ಆಮೇಲೆ ಆ ನೀರನ್ನೆಲ್ಲ ಬಸ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಫ್ರೈ ಮಾಡಬೇಕು. ನೋಡಿ ಆಲ್ರೆಡಿ ನೀರು ಬಿಡಕ್ಕೆ ಸ್ಟಾರ್ಟ್ ಆಯ್ತಿದ್ದು. ನೋಡಿ ಒಂದು 5 ನಿಮಿಷ ಹಿಂಗೆ ಇಡೋಣ ಆಯ್ತಾ. ಒಂದು 5 ನಿಮಿಷ ಉಪ್ಪೆಲ್ಲ ಹಾಕಿದೀವಲ್ಲ, ಇದು ಚೆನ್ನಾಗಿ ನೀರು ಬಿಡುತ್ತೆ. ಇದನ್ನ ಹಂಗೆ 5 ನಿಮಿಷ ಇಡೋಣ. ನೋಡಿ ಪಲ್ಯ ಮಾಡೋಕ್ಕೆ 2 ಟೊಮೆಟೊ, 2 ಈರುಳ್ಳಿ ಆಯ್ತಾ. ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈರುಳ್ಳಿ ಮತ್ತೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಉಪ್ಪು ಹಾಕಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಈ ನೀರನ್ನೆಲ್ಲ ಚೆಲ್ಲಿ ಒಂದ್ಸರಿ ತೊಳ್ಕೊಳ್ಳೋಣ ಆಯ್ತಾ ಹಾಗಲಕಾಯಿನ. ನೋಡಿ ಇವಾಗ ಕಡಾಯಿಗೆ ಹಾಕಿದ್ದೀನಿ ಆಯ್ತಾ. ಖಾಲಿ ಹಾಗಲಕಾಯಿ ಮಾತ್ರ ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ನೀರಿನ ಅಂಶ ಎಲ್ಲ ಹೋಗಿ ಫ್ರೈ ಮಾಡಬೇಕು ಸ್ವಲ್ಪ ಆಯ್ತಾ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಆಯ್ತಾ. ಫ್ರೈ ಮಾಡುವಾಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಆಯ್ತಾ. ನಾನು ಅದನ್ನ ಮರ್ತು ಬಿಟ್ಟೆ ಹೇಳೋದು. ನೋಡಿ ಕಲರು ಚೇಂಜ್ ಆಗಿದೆ ಫುಲ್. ಇದನ್ನ ಇವಾಗ ಬೇರೆ ಒಂದು ಪ್ಲೇಟಲ್ಲಿ ತಕೊಳ್ಳೋಣ. ನೋಡಿ ಪಾತ್ರೆ ಚೆನ್ನಾಗಿ ಕಾದಿದೆ. ಸೊ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಏನಾಗಲ್ಲ ಆಯ್ತಾ. ಅಂದ್ರೆ 2-3 ದಿನ ಇಟ್ರು ಏನು ಹಾಳಾಗಲ್ಲ ಪಲ್ಯ. ನೋಡಿ ಎಣ್ಣೆ ಕಾದಿದೆ ಆಯ್ತಾ. ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ನೋಡಿ ಎಣ್ಣೆ ಕಾಯ್ದು ಎಲ್ಲ ಚಟಪಟ ಅಂತಿದೆ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೊಳ್ಳೋಣ. ಕಾಯಿ ಮೆಣಸು ಬೇಕಾದ್ರೆ ಹಾಕ್ಬೋದಾಯ್ತಾ. ನಾನು ಆಗ ತೋರಿಸಿರ್ಲಿಲ್ಲ ಕಾಯಿ ಮೆಣಸನ್ನ. ಸೊ ಇವಾಗ ನಮ್ಮಮ್ಮಂಗೆ ಫೋನ್ ಮಾಡಿ ಕೇಳಿದಾಗ ಕಾಯಿ ಮೆಣಸು ಹಾಕು. ಸೊ ನಮ್ಮಮ್ಮ ಹೇಳಿದ್ರು ಹಸಿಮೆಣಸು 1-2 ಹಾಕು ಚೆನ್ನಾಗೋಗುತ್ತೆ ಅಂತೇಳಿ. ಸೊ ಹಸಿಮೆಣಸು ನಾನು ಹಾಕಿದೆ, ಆಗ ತೋರಿಸಿರ್ಲಿಲ್ಲ. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೋಣ ಆಯ್ತಾ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಹಾಗಲಕಾಯಿನ ಆ್ಯಡ್ ಮಾಡೋಣ ಆಯ್ತಾ. ಆಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ. ಸೊ ಹಾಗಲಕಾಯಿ ಆ್ಯಡ್ ಮಾಡೋಣ. ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಆಯ್ತಾ. ನಾನೊಂದು ಹಾಗಲಕಾಯಿ ತಿಂದು ನೋಡಿದೆ, ಆಗ ಉಪ್ಪು ಹಾಕಿದ್ನಲ್ವಾ. ಸೊ ಅದೇನು ಇಟ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ. ನೋಡಿ ಹಾಗಲಕಾಯಿ ಹಾಕಕ್ಕೆ 1 ತುಂಡು ಬೆಲ್ಲ, ಹಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, ಸ್ವಲ್ಪ ಅರಶಿನ, ಇದನ್ನೆಲ್ಲ ಇದಕ್ಕೆ ಹಾಕೋಣ ಆಯ್ತಾ. ಇವಾಗ ಅದ್ರ ಜೊತೆ ಹುಣಸೆ ರಸ ಆಯ್ತಾ. ನಾನು ಆಗನೇ ಒಂದು ಪಾತ್ರೆಯಲ್ಲಿ ಇದನ್ನ ಹಾಕಿಟ್ಟಿದ್ದೆ ಹುಣಸೆ ಹಣ್ಣು. ಸೊ ಇದ್ರ ರಸ ಹಾಕೋಣ. ಇವಾಗ ನೀರು ಹಾಕುವ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನೋಡಿ ಹಾಗಲಕಾಯಿ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಹುಣಸೆ ಹಣ್ಣಿನ ರಸ ಬಿಟ್ಟಿದ್ರಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಬಿಡಿ ಸಾಕು. ಸಿಮ್ಮಲ್ಲಿ ಇಟ್ಬಿಡಿ ಒಂದು 5 ನಿಮಿಷ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಲ್ಲಿಗೆನೆ. ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಸ್ವಲ್ಪ ಟೇಸ್ಟ್ ನೋಡಿ ಆಯ್ತಾ, ಉಪ್ಪು ಹುಳಿ ಖಾರ, ಯಾಕಂದ್ರೆ ಕಹಿ ಇದ್ರೆ ಇನ್ನೊಂದು ತುಂಡು ಬೆಲ್ಲ ಹಾಕಿ. 5 ನಿಮಿಷ ಆಗಿದೆ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಒಳ್ಳೆ ಉಪ್ಪಿನಕಾಯಿ ಮೇಲೆ ಇರುತ್ತಲ್ಲ ಎಣ್ಣೆ, ಹಂಗೆ ಬಿಟ್ಕೊಂಡಿದೆ. ಸೊ ಇದಕ್ಕೆ ಲಾಸ್ಟ್ ಟಚಪ್ ಒಂದು ಹಾಕಕ್ಕಿದೆ. ನಮ್ ಸೈಡ್ ಇದನ್ನೆಲ್ಲ ಹಾಕ್ತಾರೆ, ನೀವು ಹಾಕ್ತಿದ್ರೆ ಸ್ಕಿಪ್ ಮಾಡ್ಬೋದು. ಸೊ ಇದೇ ಆಯ್ತಾ ಅದು ಪುಡಿ, ಲಾಸ್ಟ್ ಟಚಪ್ ಹೇಳಿದ್ನಲ್ಲ. ಸೊ ಇದು ಶೇಂಗಾ ಮತ್ತೆ ಗುರಳ ಅಂತೇಳಿ, ಅಂದ್ರೆ ಇದು 2 ಪುಡಿ ಮಾಡ್ಕೊಂಡಿದೀನಿ. ಸೊ ಲಾಸ್ಟ್ ಟಚಪ್ ಇದನ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇರ್ಲಿಲ್ಲಾದ್ರೆ ಇದನ್ನ ಸ್ಕಿಪ್ ಮಾಡಿ, ಹಾಕೋದೇನು ಬೇಡ. ನೋಡಿ ಲಾಸ್ಟ್ ಒಮ್ಮೆ ತಿರ್ಸ್ಕೊಂಡ್ಬಿಡಿ ಇದನ್ನ ಹಾಕೊಂಡು. ಫೈನಲಿ ಪಲ್ಯ ರೆಡಿ ಆಗಿದೆ. ನೋಡೋಣ ಟೇಸ್ಟ್ ಹೆಂಗ್ ಬಂದಿದೆ ಅಂತೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲದಿಲ್ಲ ಅಂತ ಹೇಳ್ತೀನಿ ಆಯ್ತಾ. ಪಲ್ಯ ನಿಜ ಹೇಳ್ತೀನಿ
ಸಖತ್ತಾಗಿದೆ. ಮತ್ತೆ ಹಾಗಲಕಾಯಿ ಅಲ್ವಾ, ಸ್ವಲ್ಪ ಕಹಿ ಇದೆ. ಸೊ ಅದಕ್ಕೋಸ್ಕರ ಮುಖ ಆ ಥರ ಚೇಂಜ್ ಆಯ್ತು. ಏನ್ ಪಲ್ಯ ಚೆನ್ನಾಗಿಲ್ಲ ಅನ್ಕೊಂಡು ನಿಜವಾಗ್ಲೂ ಹೇಳ್ತೀನಿ, ಪಲ್ಯ ನಾಳೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕಹಿ ಎಲ್ಲ ಹೋಗಿರುತ್ತೆ. ನಾಳೆಗೆ ಜೋಳದ ರೊಟ್ಟಿ ಇಲ್ಲ ಚಪಾತಿ. ಜೋಳದ ರೊಟ್ಟಿ ನಂಗೆ ಮಾಡಕ್ ಗೊತ್ತಿಲ್ಲ, ನಮ್ಮಮ್ಮ ಮಾಡ್ಕೊಟ್ಟಾಗಷ್ಟೇ. ಸೊ ಚಪಾತಿ ಮಾಡ್ತೀನಿ ನಾಳೆ, ಚೆನ್ನಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಹಾಗಲಕಾಯಿ ಇದೆ ಅಲ್ವಾ, ಅದು ತುಂಬಾ ಕಹಿ ಇದೆ, ಚೆನ್ನಾಗಿದೆ. ಮಸ್ಟ್ ಟ್ರೈ ಆಯ್ತಾ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.